ಇನ್ನು ದಸರಾ ಉದ್ಘಾಟನೆ ಮುಲ್ಲಾ ಪ್ರಕಾರವಾಗಿ ನಡೀತಾ ಇದೆ. ಮುಸ್ಲಿಮರ ಹಬ್ಬವನ್ನ ಹಿಂದೂಗಳ ಕೈಲಿ ಮಾಡಿಸ್ಲಿ ನೋಡೋಣ. ಬಲವಂತವಾಗಿ ಮುಸ್ಲಿಮರಿಂದ ಯಾಕೆ ಉದ್ಘಾಟಿಸಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರವಾಗಿ ಅವರು ಕೊಟ್ಟಿರುವಂತ ಪ್ರತಿಕ್ರಿಯೆ ಇದೆ. ಕೋರ್ಟ್ ಈ ವಿಚಾರವಾಗಿ ಸರ್ಕಾರ ಏನು ಮಾಡಿದೆ, ಇದನ್ನ ನಾಡಹಬ್ಬ ಆ ಥರದ ವಿಚಾರವಾಗಿ ಅವ್ರು ಹೇಳಿರ್ಬೋದು ಕೋರ್ಟಲ್ಲಿ. ಅವ್ರನ್ನ ಉದ್ಘಾಟನೆಗೆ ಕರೆಯುವಂಥದ್ದು ಸರ್ಕಾರದ ಒಂದು ಅವ್ರ ಕರ್ತವ್ಯನೋ ಅವ್ರಿಗೆ ಏನೋ ಅಧಿಕಾರ ಅಂತ ಮಾಡಿರ್ಬೋದು ಅಷ್ಟೇ. ಯಾವುದೇ ಕಾನೂನು, ನಾನು ಹೇಳ್ದೆ ಅದಕ್ಕೆ ಕಾನೂನು ತರ್ತೀವಿ ಅಂತ ಹೇಳೋದು, ಏನು ಕಾನೂನುಗಳಿಲ್ಲ, ಅದಕ್ಕೆ ಕೋರ್ಟಲ್ಲಿ ವಜಾ ಆಗಿದೆ. ದಸರಾಗೆ ಕಾನೂನೇನು ಇಲ್ಲ, ಹಿಂಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಕಾನೂನೇನು ಇರಲಿಲ್ಲ. ನಂಬಿಕೆ ಅದೆಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಪಂಚಾಂಗದ ಪ್ರಕಾರ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿದ್ದರಾಮಯ್ಯನವ್ರು ಬಂದಮೇಲೆ ಈಗ ಒಂದು ರೀತಿ ಮುಲ್ಲಾಗಳ ಸರ್ಕಾರ, ತಾಲಿಬಾನ್ ಸರ್ಕಾರ ಇರೋದ್ರಿಂದ ಈ ಪಂಚಾಂಗ ನೆತ್ತೆ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದಕ್ಕೆ ಇದಕ್ಕೊಂದು ಕಾನೂನನ್ನು ತರಬೇಕು. ಯಾಕಂದರೆ ಈ ಥರ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂತ ಕರ್ನಾಟಕದ ಜನ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಚಾಮುಂಡೇಶ್ವರಿ ನಮ್ದಲ್ಲ, ನಾಡ ಹಬ್ಬ ನಮ್ದಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅವ್ರ ಹಬ್ಬಗಳಿಗೂ ಆಮೇಲೆ ನಾವು ಯಾರಾದರೂ ಹಿಂದೂಗಳ ಉದ್ಘಾಟನೆ ಮಾಡ್ಸೋಣ, ನಾವು ಹಿಂದೂಗಳ ಕೈಲಿ ಉದ್ಘಾಟನೆ